ಶಿವಕುಮಾರ್ ಅಂದ್ಬಿಟ್ಟು ಹೊಸಳ್ಳಿಪಳ್ಳಿ ಗ್ರಾಮದಿಂದ ಬಂದಿದ್ದೀನಿ. ಹೊನ್ನವ ಮಂತ್ರಾಲಯಕ್ಕೆ ನಾನು ಸುಮಾರು ಹತ್ತತ್ರ ಒಂದ್ ವರ್ಷದಿಂದ ಬರ್ತಾ ಇದೀನಿ. ನಾನ್ ಬಂದು ಒಂದ್ 2 ತಿಂಗಳಿಗೆ ನನ್ ಕಷ್ಟ ಎಲ್ಲ ಪರಿಹಾರ ಆಯ್ತು. ನಾನು ತುಂಬಾ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೆ. ಫಸ್ಟ್ ದೇವ್ರ ಬಗ್ಗೆ 2 ಪದ ನೋಡ್ಬಿಟ್ಟು ಆಮೇಲೆ ಮುಂದೆ ಮಾತಾಡ್ತೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಗುರುಭ್ಯೋ ನಮಃ ಹರಿ ಓಂ. ಇಲ್ಲಿ ಬಂದ್ಮೇಲೆ ನನಗೆ ತುಂಬಾ ಬಹಳ ಉಪಕಾರ ಆಗಿದೆ. ನಾನು 6 ಲಕ್ಷ ರೂಪಾಯಿ ಅಮೌಂಟ್ ತಗೊಂಡ್ಬಂದಿದ್ದೆ. 15 ದಿವಸದಲ್ಲಿ ನನಗೆ ಅದೆಲ್ಲ ಸರ್ವನಾಶ ಆಗೋಗ್ಬಿಡ್ತು. ಏನಪ್ಪಾ ಮಾಡೋದು ಅಂದ್ಬಿಟ್ಟು ನಾನು ಮೌನವಾಗಿ ಕುತ್ಕೊಂಡಿದ್ದೆ. ಆಮೇಲೆ ಯೂಟ್ಯೂಬ್ ಅಲ್ಲಿ ಹಿಂಗೇನೆ ಎಲ್ಲ ನೋಡ್ತಾ ಇದ್ದೆ. ಹೊನ್ನವ ಮಂತ್ರಾಲಯಕ್ಕೆ ಒಂದ್ಸತಿ ಭೇಟಿ ಕೊಡ್ಬೇಕು ಅಂತ ಭೇಟಿ ಕೊಟ್ಟೆ. ಆ ಭೇಟಿ ಕೊಟ್ಟಾಗಿಂದ ನಾನು ಇದುವರೆಗೂ ಒಂದ್ ದಿವಸ ತಪ್ಪಿಲ್ಲ. ಅದ್ರಾಗ 2 ವಾರ ಮಾತ್ರ ಬಂದಿಲ್ಲ ಅಷ್ಟೇ. ನಾನು 1 ವರ್ಷದಿಂದ ಸತತವಾಗಿ ನಾನು ಬರ್ತಾನೆ ಇದ್ದೀನಿ. ಇಲ್ಲಿ ಬಂದಾಗಿಂದ ನನಗೆ ತುಂಬಾ ಬಹಳ ಯಾವುದೇ ತೊಂದರೆ ಇಲ್ದಂಗೆ ಎಲ್ಲಾ ಕಾರ್ಯಗಳು ನನಗೆ ನೆರವೇರಿದೆ. ನಾನು ಏನ್ ಕಳ್ಕೊಂಡಿದ್ದೆ ಅವಾಗ ಫಸ್ಟ್ ಹೇಳಿದೆ 6 ಲಕ್ಷ ಅಂತ ಹೇಳಿದೆ. ಅದು ನನಗೆ 3 ತಿಂಗಳಲ್ಲೆಲ್ಲ ಮತ್ತೆ ರಿಕವರಿ ಆಗಿತ್ತು. ಯಾರು ಹೆಲ್ಪ್ ಮಾಡಲ್ಲ ಅಂತಿದ್ದು ಸ್ನೇಹಿತರುಗಳೆಲ್ಲ ನನಗೆ ತುಂಬಾ ಹೆಲ್ಪ್ ಮಾಡಿದ್ರು. ನಾನು ಯಾರನ್ನ ಏನೇ ಕೇಳಿದ್ರು ನನಗೆ ಏನು ಸಹಾಯ ಮಾಡ್ತಿರ್ಲಿಲ್ಲ. ಯಾರು ನಾನು ನಂಬ್ತಿರ್ಲಿಲ್ಲ. ನನ್ನ ಅಪ್ಪ ಭಗವಂತ ಈ ಹೊನ್ನವ ಕ್ಷೇತ್ರದಲ್ಲಿ ಗುರು ರಾಘವೇಂದ್ರ ನಮ್ಗೆ ಕರುಣಿಸಿ ಒಳ್ಳೇದ್ ಮಾಡಿದ್ದಾನೆ. ದಯವಿಟ್ಟು ಭಕ್ತಾದಿಗಳು ದೇವ್ರನ್ನ ನಂಬಿ ಜನಗಳು ನಂಬಾಡಿ. ಜನಗಳು ನಂಬಿ ನಾನು ತುಂಬಾ ಮೋಸ ಹೋಗಿದ್ದೀನಿ. ಲಕ್ಷಾಂತರ ರೂಪಾಯಿ ಹಣನೂ ಕಳ್ಕೊಂಡಿದ್ದೀನಿ. ಲಕ್ಷಾಂತರ ಕೋಟಿನೇ ಕಳ್ಕೊಂಡಿದ್ದೀನಿ. ಅದನ್ನೆಲ್ಲ ಬಿಡಿಸಿ ಹೇಳಕ್ ಆಗಲ್ಲ. ಭಗವಂತನ ನಂಬಿ ಆ ಭಗವಂತನ ಕೃಪೆಗೆ ಪಾತ್ರರಾಗಿ